ನಮಸ್ಕಾರ ಸ್ನೇಹಿತರೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಕಡೆ ಆತಂಕ. ಈಗೇನು ಮಾಡೋಣ? ನೀರು ಹಾಕೋಣ ಟ್ಯಾಂಕ್ಗೆ, ನೀರು ಮಿಕ್ಸ್ ಮಾಡಿ ಗಾಡಿ ಓಡಿಸೋಣ ರೀ. ಏನ್ರಿ ಮಾತಾಡ್ತಿದ್ದಾರೆ? ಅದು ಹೆಂಗ್ರಿ ಸಾಧ್ಯ? ತಲೆ ಇದೇನ್ರಿ ನಿಮಗೆ? ಇಂಜಿನ್ ಸೀದಾಗಿ ಗಾಡಿ ಹೊಗೆ ಬಂದು ನಿಲ್ಲಲ್ವೇನ್ರಿ ನೀರು ಹಾಕಿದ್ರೆ ಅಂತ ನೀವು ಕೇಳ್ಬೋದು. ಈಗ ಆದರೆ ಸ್ನೇಹಿತರೆ, ಆಗಿದೆ, ಈ ಬಗ್ಗೆ ಒಂದು ಯಶಸ್ವಿ ಪ್ರಯೋಗ ಆಗಿದೆ. ಗಾಡಿಗೆ ಇಂಜಿನ್ಗೆ ನೀರು ಹಾಕಿ ಓಡಿಸೋಕ್ಕಾಗಿಲ್ಲ, ಆದರೆ ತೈಲಕ್ಕೆ ನೀರು ಮಿಕ್ಸ್ ಮಾಡಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ನಡೆಸಲಾಗಿದೆ. ಹಾಗಂತ ಅದು ಸಣ್ಣ ಪುಟ್ಟ ಲ್ಯಾಬ್ನಲ್ಲಿ ಆಗಿರೋ ಪರೀಕ್ಷೆ ಅಲ್ಲ. ಇಂಡಿಯನ್ ಆಯಿಲ್ ಮತ್ತು BPCL ಲಾರ್ಜ್ ಸ್ಕೇಲ್ನಲ್ಲಿ ಫ್ಯಾಕ್ಟ್ರಿಯಲ್ಲಿ ಯೂಸ್ ಮಾಡಿ 6% ವರೆಗೆ ಇಂಧನವನ್ನು ಸೇವ್ ಮಾಡಿದ್ದಾರೆ. ಹಾಗೆ ಹಡಗಲ್ಲೂ ಕೂಡ ಇದನ್ನು ಪರೀಕ್ಷೆ ಮಾಡಿದ್ದಾರೆ. ಅಲ್ಲಿ 10% ವರೆಗೆ ಇಂಧನ ಸೇವ್ ಆಗಿದೆ. ಹಾಗಿದ್ರೆ ಏನಿದು? ನೀರನ್ನು ಇಂಧನವಾಗಿ ಬಳಸೋ ಹೊಸ ಟೆಕ್ನಾಲಜಿ. ತೈಲಕ್ಕೆ ನೀರು ಮಿಕ್ಸ್ ಮಾಡಿದಾಗ ಹೊಗೆ ಬಂದು ಸುಟ್ಟು ಹೋಗಿ ನಿಂತ್ಕೊಳ್ಳದೆ ವರ್ಕ್ ಆಗೋದು ಹೇಗೆ? ಹಡಗೆಲ್ಲ ಚಲಿಸೋದು ಹೇಗೆ? ಇದರಿಂದ ನಿಜಕ್ಕೂ ಭಾರತದ ಆಮದು ಬಿಲ್ ಕಮ್ಮಿ ಆಗುತ್ತಾ? ಬನ್ನಿ ಈ ಹೊಸ ಟೆಕ್ನಾಲಜಿಯನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ದೇಶದ ಮೇಲೆ ತೈಲ ಆಮದಿನಿಂದಾಗಿ ಪ್ರತಿದಿನ 465 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ಹೊರೆ ಬೀಳ್ತಾ ಇದೆ ದಿನಕ್ಕೆ. ಇದರಲ್ಲಿ ವರ್ಷಕ್ಕೆ 700 ಕೋಟಿ ಲೀಟರ್ಗೂ ಅಧಿಕ HFO ಹೆವಿ ಫ್ಯೂಲ್ ಆಯಿಲ್ ಅನ್ನ ಭಾರತ ಬಳಸ್ತಾ ಇದೆ. ಅಂದರೆ ಪೆಟ್ರೋಲಿಯಂ ಪ್ಲಾನಿಂಗ್ ಅಂಡ್ ಅನಾಲಿಸಿಸ್ ಸೆಲ್ ರಿಪೋರ್ಟ್ ಪ್ರಕಾರ ಪ್ರತಿದಿನ 2 ಕೋಟಿ ಲೀಟರ್ಗೂ ಅಧಿಕ ನಮ್ಮ ಟೋಟಲ್ ಇಂಧನ ಬಳಕೆಯಲ್ಲಿ ಆಲ್ಮೋಸ್ಟ್ 2.75-3% ಇದೆ HFO ಹೆವಿ ಫ್ಯೂಲ್ ಆಯಿಲ್. ನಮ್ಮ ಭಾರತದ ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ, ಬೃಹತ್ ಸ್ಟೀಲ್ ಫ್ಯಾಕ್ಟ್ರಿಗಳಲ್ಲಿ, ಹಾಗೆ ಸಮುದ್ರದಲ್ಲಿ ಓಡಾಡೋ ಕಾರ್ಗೋ ಹಡಗುಗಳಲ್ಲಿ ಪ್ರತಿದಿನ ಕೋಟ್ಯಂತರ ಲೀಟರ್ ಹೆವಿ ಫ್ಯೂಲ್ ಆಯಿಲ್ ಯೂಸ್ ಆಗುತ್ತೆ. ಇದು ಕ್ರೂಡ್ ಆಯಿಲನ್ನು ರಿಫೈನ್ ಮಾಡಿದ್ಮೇಲೆ ಉಳಿಯೋ ಕೊನೆ ಪ್ರಾಡಕ್ಟ್. ನೋಡೋಕೆ ಜೇನುತುಪ್ಪ ಥರ ದಪ್ಪಗಿರೋ ಈ ಎಣ್ಣೆ ಉರಿದಾಗ ಬರೋ ಕಪ್ಪು ಹೊಗೆ ಇದೆಯಲ್ಲ, ಅದು ಪರಿಸರಕ್ಕೆ ವಿಷ. ಆದರೆ ಬೇರೆ ಇಂಧನಗಳಿಗೆ ಕಂಪೇರ್ ಮಾಡಿದ್ರೆ ಇದರ ರೇಟ್ ಕಮ್ಮಿ. ಹೀಗಾಗಿ ಬೃಹತ್ ಫ್ಯಾಕ್ಟ್ರಿಗಳಲ್ಲಿ ಇದನ್ನೇ ಬಳಸ್ತಾರೆ. ಈಗ ಇದೇ ಮಾಲಿನ್ಯ ಮತ್ತು ಇದರ ಆಮದು ವೆಚ್ಚ ಎರಡೂ ಸಮಸ್ಯೆಗೆ ಪರಿಹಾರದ ರೀತಿಯಲ್ಲಿ ಬಂದಿರೋದೇ ಮೊನಾಕೋ ದೇಶದ FOWE ಇಕೋ ಸೊಲ್ಯೂಷನ್ಸ್ ಅನ್ನೋ ಕಂಪನಿ. ಅಸಲಿಗೆ ಇದೇನು ಭಾಳ ಹೊಸ್ತಲ್ಲ ಟೆಕ್ನಾಲಜಿ. ಎಣ್ಣೆಯೊಂದಿಗೆ ನೀರನ್ನು ಮಿಕ್ಸ್ ಮಾಡೋ ಕಾನ್ಸೆಪ್ಟ್ ಹೊಸ್ತಲ್ಲ. ಆದರೆ ಮೊದಲೆಲ್ಲ ಎಣ್ಣೆ ಮತ್ತು ನೀರನ್ನು ಮಿಕ್ಸ್ ಮಾಡೋಕೆ ದುಬಾರಿ ಕೆಮಿಕಲ್ ಸರ್ಫ್ಯಾಕ್ಟೆಂಟ್ಸನ್ನು ಬಳಸಬೇಕಾಗಿತ್ತು. ಹೀಗಾಗಿ ಕಮರ್ಷಿಯಲಿ ವರ್ಕೌಟ್ ಆಗ್ತಿರಲಿಲ್ಲ. ನೀರು ಮಿಕ್ಸ್ ಮಾಡಿ ಎಷ್ಟು ದುಡ್ಡು ಉಳಿಸ್ತಿದ್ವೋ ಅದು ಮಿಕ್ಸ್ ಮಾಡೋ ಪ್ರೋಸೆಸ್ಗೆ ಅಷ್ಟು ಖರ್ಚಾಗ್ತಾ ಇತ್ತು. ಹಾಗಾಗಿ ಲಾಜಿಕಲ್ ಅನ್ನಿಸ್ತಾ ಇರಲಿಲ್ಲ. ಆದರೆ ಈಗ FOWE ಇಕೋ ಸೊಲ್ಯೂಷನ್ಸ್ ಕಂಪನಿಯ ವಿಜ್ಞಾನಿಗಳು ಹೊಸ ಕ್ರಾಂತಿಯನ್ನೇ ಮಾಡಿದ್ದಾರೆ. ಅದರ ಹೆಸರೇ ಕ್ಯಾವಿಟೆಕ್ ಫ್ಯೂಲ್ ಎಮಲ್ಷನ್. ಇವರು ಕಂಟ್ರೋಲ್ಡ್ ಕ್ಯಾವಿಟೇಷನ್ ಟೆಕ್ನಾಲಜಿ ಅಂದರೆ CCT ಅನ್ನೋ ಹೊಸ ಯಂತ್ರವನ್ನೇ ಕಂಡುಹಿಡಿದಿದ್ದಾರೆ. ಇದು ಪೈಪ್ ಲೈನ್ಗೆ ಫಿಟ್ ಆಗೋ ಕೇವಲ ಒಂದು 4 ಇಂಚಿನ ವಾಲ್ವ್ ಅಷ್ಟೇ. ತುಂಬ ಸಿಂಪಲ್. ಇದರಲ್ಲಿ ಯಾವುದೇ ಮೂವಿಂಗ್ ಪಾರ್ಟ್ಸು ಇರಲ್ಲ. ಎಲ್ಲಕ್ಕಿಂತ ದೊಡ್ಡ ವಿಚಾರ ಅಂದರೆ ಫ್ಯೂಲ್ ಮತ್ತು ನೀರನ್ನು ಮಿಕ್ಸ್ ಮಾಡೋಕೆ ಇಲ್ಲಿ ಒಂದು ಹನಿ ಕೆಮಿಕಲ್ ಕೂಡ ಯೂಸ್ ಆಗಲ್ಲ. ಎಲ್ಲವೂ ಪ್ಯೂರ್ ಫಿಸಿಕ್ಸ್ ಅಷ್ಟೇ ಇಲ್ಲಿ. ಹಾಗಿದ್ರೆ ಮತ್ತೆ ಹೆಂಗೆ ನೀರು ಮತ್ತು ತೈಲ ಸುಮ್ಮನೆ ನೀರು ಹಿಂಗೆ ಚೆಲ್ಲಿದ ತಕ್ಷಣ ಒಂದಕ್ಕೊಂದು ಬೆರೆಯದೇ ಇಲ್ವಲ್ಲ? ಯಾವುದೇ ಕೆಮಿಕಲ್ ಇಲ್ಲದೆ ಇದು ಹೇಗೆ ಮಿಕ್ಸ್ ಆಗ್ಲಿಕ್ಕೆ ಸಾಧ್ಯ? ಇದರ ಹಿಂದಿರೋ ಅಸಲಿ ವಿಜ್ಞಾನ ಆದರೂ ಏನು? ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಹನಿ ನೀರು, ಲಕ್ಷಾಂತರ ಕಣಗಳು, ಹೊಗೆ ಇಲ್ಲದೆ ಇಂಧನ ಉರಿಯೋದು ಹೇಗೆ? ಸೈನ್ಸ್ ಪ್ರಕಾರ ಈ ತೈಲ ಮತ್ತು ನೀರು ಬದ್ಧ ವೈರಿಗಳು. ಆದರೆ ಯಂತ್ರ ಈ ವೈರಿಗಳನ್ನು ಫ್ರೆಂಡ್ಸ್ ಮಾಡಿದೆ. ಅರ್ಥ ಮಾಡ್ಕೊಳ್ಳೋಣ. 2 ಹಂತಗಳಲ್ಲಿ ನೋಡಬೇಕು. ಮೊದಲನೇ ಹಂತ ಎಮಲ್ಷನ್ ಮೇಕಿಂಗ್. ಮೊದಲಿಗೆ CCT ಯಂತ್ರದ ಒಳಗಡೆ ತೈಲ ಮತ್ತು ನೀರನ್ನು ವಿಪರೀತ ಒತ್ತಡದಲ್ಲಿ ಅಂದರೆ ಹೈ ಪ್ರೆಷರ್ನಲ್ಲಿ ಪಂಪ್ ಮಾಡ್ತಾರೆ. ಆ ಯಂತ್ರದ ಒಳಗಿನ ಡಿಸೈನ್ ಹೇಗಿರುತ್ತೆ ಗೊತ್ತಾ? ಹರಿಯುವ ಇಂಧನದ ಒತ್ತಡ ಇದ್ದಕ್ಕಿದ್ದಂತೆ ಡ್ರಾಪ್ ಆಗುತ್ತೆ. ಅಲ್ಲಿ ಹೇಗೆ ಪ್ರೆಷರ್ ಡ್ರಾಪ್ ಆದಾಗ ಅಲ್ಲಿ ಫಿಸಿಕ್ಸ್ನ ಕ್ಯಾವಿಟೇಷನ್ ಪ್ರಕ್ರಿಯೆ ಶುರುವಾಗುತ್ತೆ. ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳು ಸೃಷ್ಟಿಯಾಗಿ ಒಂದೇ ಸಮನೆ ಅವು ಒಡೆದು ಹೋಗೋಕೆ ಶುರುವಾಗುತ್ತವೆ. ಆ ಗುಳ್ಳೆಗಳು ಒಡೆಯುವ ರಭಸಕ್ಕೆ ನೀರು ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿ ನ್ಯಾನೋ ಕಣಗಳಾಗಿ ಪುಡಿ ಆಗುತ್ತೆ. ಅಂದರೆ ಒಂದು ಹನಿ ನೀರು ಕೋಟ್ಯಂತರ ಕಣಗಳಾಗಿ ಪುಡಿ ಆದರೆ ಹೆಂಗಾಗುತ್ತೆ ಆ ಥರ. ಆಮೇಲೆ ಅದು ಎಣ್ಣೆಯ ಕಣಗಳೊಂದಿಗೆ ಹೋಗಿ ಕಂಪ್ಲೀಟ್ಲಿ ಲಾಕ್ ಆಗುತ್ತೆ. ಇದನ್ನೇ ವಿಜ್ಞಾನದಲ್ಲಿ ಎಮಲ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಈಗ 2ನೇ ಹಂತ. ಇಲ್ಲಿ ಅಸಲಿ ಮ್ಯಾಜಿಕ್ ನಡೆಯುತ್ತೆ. ಅದು ಏನು ಅಂತ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಮ್ಮ ಈ ವಿಡಿಯೋದ ಪಾರ್ಟ್ನರ್ ಕಡೆಯಿಂದ ತುಂಬಾ ಜನಕ್ಕೆ ಯೂಸ್ ಆಗಬಹುದಾದ ಒಂದು ಉಪಯುಕ್ತ ಮಾಹಿತಿ. ಸ್ನೇಹಿತರೆ, ಸ್ಯಾಲರಿ ಸ್ಲಿಪ್ ಇಲ್ಲ, ಸಿಬಿಲ್ ಸ್ಕೋರ್ ಇಲ್ಲ ಅಂತ ಬ್ಯಾಂಕ್ನವ್ರು ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇಲ್ವಾ? ಅಥವಾ ನಿಮಗೊಂದು ಕ್ರೆಡಿಟ್ ಕಾರ್ಡ್ ಅರ್ಜೆಂಟ್ ಆಗಿ ಬೇಕಾಗಿದೆಯಾ? ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬ್ಯಾಂಕ್ನಲ್ಲಿ ಸಣ್ಣದೊಂದು FD ಇಟ್ಟು ಕೇವಲ 1,000 ರೂಪಾಯಿಂದ ಅಷ್ಟೇ ಅಮೌಂಟ್ ಇಟ್ಟರು ಸಾಕು, ನಿಮಗೆ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ವರ್ಚುವಲ್ ಆಗಿ ಫಿಸಿಕಲ್ ಕಾರ್ಡ್ ನಿಮಗೆ ಅಡ್ರೆಸ್ಸಿಗೆ ಆಮೇಲೆ ಕೊರಿಯರ್ ಆಗುತ್ತೆ. ಇದು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ನೀವು ಇಟ್ಟಿರೋ FDಗೆ ಅದಕ್ಕೆ 8%ಗೂ ಅಧಿಕ ಬಡ್ಡಿ ಬರ್ತಾ ಇರುತ್ತೆ. ಅದು ಗ್ರೋನು ಆಗ್ತಿರುತ್ತೆ. FD ಅಮೌಂಟ್ 90% ನಿಮಗೆ ಕ್ರೆಡಿಟ್ ಕಾರ್ಡಲ್ಲಿ ಕ್ರೆಡಿಟ್ ಲಿಮಿಟ್ ಕೂಡ ಇರುತ್ತೆ. ನೀವು ಅದನ್ನು ಯೂಸ್ ಮಾಡ್ತಾ ಇರ್ಬೋದು. ಲೈಫ್ ಟೈಮ್ ಫ್ರೀ ರೂಪೇ ಕ್ರೆಡಿಟ್ ಕಾರ್ಡ್.
ಫೋನ್ ಪೇ, ಗೂಗಲ್ ಪೇಗೆ ಲಿಂಕ್ ಮಾಡಿ QR ಕೋಡ್ ಸ್ಕ್ಯಾನ್ ಮಾಡಿ ಕೂಡ ಪೇಮೆಂಟ್ ಮಾಡೋಕೆ ಯೂಸ್ ಮಾಡ್ಬೋದು. ಜೊತೆಗೆ ಕೇವಲ 3-4 ತಿಂಗಳಲ್ಲಿ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಹೆಲ್ದಿ ಮಾಡ್ಕೋಬಹುದು. ಲೋನ್ಗೂ ಕೂಡ ಅದರಿಂದ ಯೂಸ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಜೊತೆಗೆ ಬ್ಯಾಂಕ್ಗಳಲ್ಲಿ ನೀವು FD ಗೊತ್ತಲ್ಲ, ಭಾರತದಲ್ಲಿ ಅಪ್ ಟು 5 lakh rupees ತನಕ RBI ನ DSCGC ನ ಗ್ಯಾರಂಟಿ ಇರುತ್ತೆ. ಇದು ಮಾರ್ಕೆಟ್ ಲಿಂಕ್ ಅಲ್ಲ, ಇದು ಬ್ಯಾಂಕ್ಗಳ FD, ಬ್ಯಾಂಕ್ ನಿಮಗೆ ಕೊಡೋ ಬಡ್ಡಿ. ಇವಾಗಂತೂ ಆಗ್ಲೇ ಹೇಳಿದಾಗ 8% ಪ್ಲಸ್ ಇಂಟ್ರೆಸ್ಟ್ ಇದೆ. ಸೊ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಡೌನ್ಲೋಡ್ ಮಾಡಿ. ಆಪ್ ಫ್ರೀ ಟು ಡೌನ್ಲೋಡ್ ಮಾಡಿಕೊಂಡು 3 ನಿಮಿಷದಲ್ಲಿ ಅಪ್ಲೈ ಮಾಡಿ ಕ್ರೆಡಿಟ್ ಕಾರ್ಡ್ ಅನ್ನ ನಿಮ್ದು ನೀವು ಪಡ್ಕೋಬಹುದು. ಸರಿ, ಬನ್ನಿ ಈಗ ಮತ್ತೆ ನಮ್ಮ ಟಾಪಿಕ್ಗೆ ವಾಪಸ್ ಬರೋಣ. 2ನೇ ಹಂತ ರೋಚಕ ಹಂತ, ಮೈಕ್ರೋ ಎಕ್ಸ್ಪ್ಲೋಷನ್. ಓಕೆ, ನೀರು ಮಿಕ್ಸ್ ಆಯಿತು. ನೀರು ಒಂದು ಹನಿ ಕೋಟ್ಯಂತರ ಕಣಗಳಾಗಿ ಪುಡಿ ಪುಡಿ ಆಯಿತು. ಹೋಗಿ ಎಣ್ಣೆಯ ತೈಲದ ಕಣಗಳ ಮೇಲೆ ಕುತ್ಕೊಂತು. ಇದು ಎಮಲ್ಷನ್ ಆಯಿತು. ಈ ಎಮಲ್ಷನ್ ಇಂಧನವನ್ನು ಎಂಜಿನ್ ಅಥವಾ ಬಾಯ್ಲರ್ ಒಳಗಡೆ ಸ್ಪ್ರೇ ಮಾಡಿದಾಗ ಇನ್ನೊಂದು ನೆಕ್ಸ್ಟ್ ಲೆವೆಲ್ನ ಮ್ಯಾಜಿಕ್ ನಡೆಯುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನೀರಿನ ಕುದಿಯುವ ಬಿಂದು ಬರೀ 100 ಡಿಗ್ರಿ ಸೆಲ್ಸಿಯಸ್. ಆದರೆ ಹೆವಿ ಫ್ಯೂಲ್ ಆಯಿಲ್ ಅಥವಾ ಡೀಸೆಲ್ನ ಕುದಿಯುವ ಬಿಂದು 350-500 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಎಂಜಿನ್ನ ಒಳಗಡೆ ಸಾವಿರಾರು ಡಿಗ್ರಿಯ ಭಾರಿ ಬಿಸಿ ಇರುತ್ತೆ. ಈ ಎಮಲ್ಷನ್ ಇಂಧನ ಆ ಬಿಸಿಯಾದ ಜಾಗದ ಕಡೆ ಹೋದ ತಕ್ಷಣ ಎಣ್ಣೆಗಿಂತ ಮುಂಚೆ ಅದರ ಒಳಗಡೆ ಲಾಕ್ ಆಗಿರೋ ನೀರಿನ ಕಣ ಬಿಸಿಯಾಗುತ್ತೆ. ಫಸ್ಟ್ 100 ಡಿಗ್ರಿ ತಲುಪಿದ ತಕ್ಷಣ ಆ ನೀರು ಸ್ಟೀಮ್ ಅಂದರೆ ಹಬೆಯಾಗಿ ಕನ್ವರ್ಟ್ ಆಗುತ್ತೆ. ನೀರು ಹಬೆಯಾದಾಗ ಅದಕ್ಕೆ ಜಾಗ ಸಾಕಾಗಲ್ಲ, ದಿಢೀರನೆ ಹಿಗ್ಗುತ್ತೆ. ಈ ಹಠಾತ್ ವಿಸ್ತರಣೆಯ ರಭಸಕ್ಕೆ ನೀರಿನ ಸುತ್ತ ಕವಚದ ಥರ ಇದ್ದ ಎಣ್ಣೆಯ ಹನಿ ಒಂದು ಸಣ್ಣ ಬಾಂಬ್ ಥರ ಮೈಕ್ರೋ ಬ್ಲಾಸ್ಟ್ ಆಗುತ್ತೆ. ಹನಿ ಇದನ್ನೇ ವಿಜ್ಞಾನದಲ್ಲಿ ಮೈಕ್ರೋ ಎಕ್ಸ್ಪ್ಲೋಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಪಾಪ್ಕಾರ್ನ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದರಲ್ಲಿ ಮೆಕ್ಕೆಜೋಳದ ಕಾಳಿನ ಒಳಗಡೆ ಸ್ವಲ್ಪ ತೇವಾಂಶ ಅಂದರೆ ನೀರಿರುತ್ತಲ್ವ, ಅದನ್ನು ಕಾವಲಿಯಲ್ಲಿ ಬಿಸಿ ಮಾಡಿದಾಗ, ಪಾಪ್ಕಾರ್ನ್ ಮೇಕರ್ನಲ್ಲಿ ಅದನ್ನು ಬಿಸಿ ಮಾಡಿದಾಗ ಒಳಗಿರೋ ನೀರು ಹಬೆಯಾಗಿ ಆ ಕಾಳನ್ನು ಹರ್ಕೊಂಡು ಪಾಪ್ಕಾರ್ನನ್ನು ಅರಳಿಸ್ಕೊಂಡು ಹೊರಗೆ ಬರುತ್ತಲ್ವ, ಆ ಥರ ಇಲ್ಲೂ ಅದೇ ಆಗುತ್ತೆ. ಎಣ್ಣೆಯ ಹನಿಯೊಳಗಿರೋ ನೀರು ಸ್ಟೀಮ್ ಆಗಿ ಬ್ಲಾಸ್ಟ್ ಆದಾಗ ಆ ಮಂದವಾದ ಎಣ್ಣೆ ಲಕ್ಷಾಂತರ ಕೋಟ್ಯಂತರ ಸಣ್ಣ ಸಣ್ಣ ಮಂಜಿನ ಹನಿಗಳ ಥರ ಮಿಸ್ಟ್ ಆಗಿ ಪುಡಿ ಪುಡಿ ಆಗುತ್ತೆ. ಇದನ್ನು ಸೆಕೆಂಡ್ರಿ ಆಟೋಮೈಸೇಷನ್ ಅಂತ ಕರೀತಾರೆ. ಎಣ್ಣೆ ಈ ರೀತಿಯ ಅತಿ ಸಣ್ಣ ಕಣಗಳಾದಾಗ ಅದು ಆಕ್ಸಿಜನ್ ಜೊತೆ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗುತ್ತೆ. ಇದರಿಂದ ಕಂಪ್ಲೀಟ್ ಆಗಿ ಉರಿದು ಭಸ್ಮ ಆಗುತ್ತೆ. ಹೀಗೆ ಕಂಪ್ಲೀಟ್ ಆಗಿ ಇಂಧನ ಉರಿಯೋದ್ರಿಂದ, ಶಕ್ತಿ ವೇಸ್ಟ್ ಆಗದೇ ಇರೋದ್ರಿಂದ ಹೊಗೆ ಬರೋದು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಇಂಧನ ವೇಸ್ಟ್ ಆಗೋದು ಕೂಡ ತಪ್ಪುತ್ತೆ, ಪೂರ್ಣ ಪ್ರಮಾಣದಲ್ಲಿ ಬಳಕೆಯಾಗುತ್ತೆ. ಅಲ್ಲದೆ ಅದನ್ನು ಬಳಸಿ ಚಲಿಸುವ ಯಂತ್ರ, ಹಡಗಿನ ಇಂಜಿನ್, ಅವುಗಳ ದಕ್ಷತೆ ಮಲ್ಟಿಪಲ್ ಟೈಮ್ಸ್ ಹೆಚ್ಚಾಗುತ್ತೆ. ಭಾರತದಲ್ಲಿ ಭಾರಿ ಸಕ್ಸಸ್, ಯಂತ್ರ ಬದಲಿಸದೆ 10% ಉಳಿತಾಯ. ಈಗ ನಿಮಗೊಂದು ಡೌಟ್ ಬಂದಿರ್ಬೋದು, ಇದು ಕೇಳೋಕೇನೋ ಚೆನ್ನಾಗಿದೆ, ಆದರೆ ಇದು ಫ್ಯಾಕ್ಟ್ರಿಗಳಲ್ಲಿ ಡೈಲಿ ಯೂಸಿಗೆ ಬರುತ್ತಾ, ಪ್ರಾಕ್ಟಿಕಲ್ ಇದು ಅಂತ ನೀವು ಕೇಳ್ಬೋದು. ಆದರೆ ಇದಕ್ಕೆ ಉತ್ತರ ಏನು ಗೊತ್ತಾ? ಆಲ್ರೆಡಿ ಆಗಿರೋದನ್ನು ನೋಡ್ತಾ ಹೋಗೋಣ. ಟೆಸ್ಟ್ಗಳು ಯಶಸ್ವಿ ಆಗಿದೆ ಸದ್ಯಕ್ಕೆ ಭಾರತದಲ್ಲಿ ಸಕ್ಸಸ್ಫುಲಿ. ಇಂಡಿಯನ್ ಆಯಿಲ್ನ ಹಲ್ದಿಯಾ ರಿಫೈನರಿ ಮತ್ತು BPCLನ ಮಥುರಾ ರಿಫೈನರಿ ಇಲ್ಲಿ ಟೆಸ್ಟ್ ಮಾಡಿದ್ದಾರೆ. ಇಲ್ಲಿನ ಬೃಹತ್ ಬಾಯ್ಲರ್ಗಳು ಮತ್ತು ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಫರ್ನೆಸ್ಗಳಲ್ಲಿ ಈ CCT ಯಂತ್ರವನ್ನು ಅಳವಡಿಸಿದಾಗ 3.6-6% ವರೆಗೂ ಇಂಧನ ಉಳಿತಾಯ ಆಗಿದೆ. ಇದೇ ಟೆಕ್ನಾಲಜಿಯನ್ನು ಆಲ್ಫಾ ಲಾವಲ್ ಮತ್ತು ಮ್ಯಾನ್ ಕಂಪನಿಯ ಬೃಹತ್ ಕಾರ್ಗೋ ಹಡಗುಗಳ ಎಂಜಿನ್ ಮೇಲೆ ಟೆಸ್ಟ್ ಮಾಡಿದಾಗ 10% ವರೆಗೂ ಇಂಧನ ಸೇವ್ ಆಗಿದೆ. ಸಾಮಾನ್ಯವಾಗಿ ಒಂದು ಬೃಹತ್ ಕಾರ್ಗೋ ಹಡಗು ಸಮುದ್ರದಲ್ಲಿ ಓಡಾಡ್ತಿರುವಾಗ ದಿನಕ್ಕೆ ಆವರೇಜ್ ಆಗಿ 150-200 ಟನ್ ಅಂದರೆ ಅಂದಾಜು 1.5-2 ಲಕ್ಷ ಲೀಟರ್ ಇಂಧನವನ್ನು ಕುಡಿತವೆ. ಇದರಲ್ಲಿ 10% ಉಳಿತಾಯ ಆದರೆ ಪ್ರತಿಯೊಂದು ಹಡಗಿಗೆ ಲಕ್ಷಾಂತರ ರೂಪಾಯಿ ಹಣ ಉಳಿಯುತ್ತೆ. ಇದರಲ್ಲೊಂದು ದೊಡ್ಡ ಲಾಭನೂ ಇದೆ. ಈ ಯಂತ್ರವನ್ನು ಅಳವಡಿಸೋಕೆ ನೀವು ಇಡೀ ಇಂಜಿನ್ ಆಗಲಿ ಪ್ಲ್ಯಾಂಟನ್ನಾಗಲಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಆಗಲೇ ಹೇಳಿದ CCT ಯಂತ್ರವನ್ನು ಫ್ಯೂಲ್ ಪಂಪ್ ಮತ್ತು ಎಂಜಿನ್ ಬರ್ನರ್ ನಡುವೆ ಇರೋ ಮೇನ್ ಪೈಪ್ ಲೈನ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ರೆ ಆಯಿತು. ಅಂದರೆ ಇಂಧನ ಇಂಜಿನ್ ಒಳಗೆ ಹೋಗೋಕ್ಕೂ ಮುಂಚೆ ಈ ಯಂತ್ರದ ಮೂಲಕ ಪಾಸ್ ಆದರೆ ಆಯಿತು. ಪಾಸ್ ಆಗಿ ನೀರಿನೊಂದಿಗೆ ಮಿಕ್ಸ್ ಆಗಿ ಆಮೇಲೆ ಎಂಜಿನ್ ಒಳಗಡೆ ಹೋಗುತ್ತೆ ಅಷ್ಟೇ. ಇದೊಂದು ಇನ್ಲೈನ್ ಅಟ್ಯಾಚ್ಮೆಂಟ್. ಹೀಗಾಗಿ ಯಂತ್ರಗಳ ಬೇಸಿಕ್ ಡಿಸೈನ್ ಚೇಂಜ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ ಹಡಗುಗಳಲ್ಲಾಗಲಿ ಅಥವಾ ಫ್ಯಾಕ್ಟ್ರಿಗಳಲ್ಲಾಗಲಿ. ಆದರೆ ಕಾರು ಬೈಕ್ಗೆ ಯಾಕಿಲ್ಲ? ಎಸ್, ಸಿಕ್ಕಾಪಟ್ಟೆ ಲಾಭ ಇದೆ, ಪರಿಸರಕ್ಕೆ ಚೆನ್ನಾಗಿರುತ್ತೆ, ದುಡ್ಡು ಉಳಿಯುತ್ತೆ ದೇಶಕ್ಕೆ. ಇಂಧನ ಸಂಪೂರ್ಣವಾಗಿ ಸುಡೋದ್ರಿಂದ, ವೇಸ್ಟ್ ಆಗದೆ ಇರೋದ್ರಿಂದ ಕಂಪ್ಲೀಟ್ ಎನರ್ಜಿ ಯೂಸ್ ಆಗುತ್ತೆ, ಶಕ್ತಿ, ಕಪ್ಪು ಹೊಗೆ ಅಥವಾ ಮಸಿ ಬರೋದು ಕಮ್ಮಿ ಆಗುತ್ತೆ. ಇಷ್ಟೆಲ್ಲ ಲಾಭ ಇದೆ, ಸೈಂಟಿಫಿಕಲಿ ಲಾಭ ಇದೆ. ಇನ್ನೂ ಹೇಳಬೇಕು ಅಂದರೆ ನೀರಿನ ಹಬೆ ಇರುತ್ತಲ್ಲ, ಅದು ಇಂಜಿನ್ ಒಳಗಿನ ವಿಪರೀತ ಟೆಂಪ್ರೇಚರನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ. ಟೆಂಪ್ರೇಚರ್ ಕಮ್ಮಿ ಆದಾಗ ಗಾಳಿಯಲ್ಲಿರೋ ಆಕ್ಸಿಜನ್ ಮತ್ತು ನೈಟ್ರೋಜನ್ ರಿಯಾಕ್ಷನ್ ಕಮ್ಮಿ ಆಗುತ್ತೆ. ಇದರಿಂದ ಕ್ಯಾನ್ಸರ್ ತರಿಸುವ ಅಪಾಯಕಾರಿ ನೈಟ್ರೋಜನ್ ಆಕ್ಸೈಡ್ ಮಾಲಿನ್ಯ ಬರೋಬ್ಬರಿ 30-50% ಕಮ್ಮಿ ಆಗುತ್ತೆ. ಆದರೆ ಸದ್ಯಕ್ಕೆ ಹಡಗುಗಳಿಗೆ
ಥರ್ಮಲ್ ಪ್ಲಾಂಟ್ಗಳಿಗೆ, ಬೃಹತ್ ಕೈಗಾರಿಕೆಗಳಿಗೆ ಮಾತ್ರ ಇವುಗಳನ್ನ ಬಳಸಕ್ಕಾಗೋದು. ಕಾರು ಬೈಕ್ಗಳಿಗೆ ಹಾಕಕ್ ಆಗಲ್ಲ. ಬೃಹತ್ ಫ್ಯಾಕ್ಟರಿ ಅಥವಾ ಹಡಗಿನ ಎಂಜಿನ್ಗಳು ಆನ್ ಆದರೆ 1000 ಡಿಗ್ರಿ ಟೆಂಪರೇಚರ್ ನಲ್ಲಿ ಕಂಟಿನ್ಯೂಸ್ಲಿ ಬರ್ನ್ ಆಗ್ತಾನೆ ಇರ್ತವೆ, ಉರಿತಾನೆ ಹೋಗ್ತಾನೆ ಇರ್ತವೆ. ಹೀಗಾಗಿ ಅಲ್ಲಿ ನೀರು ತಕ್ಷಣ ಸ್ಟೀಮ್ ಆಗುತ್ತೆ. ಆದ್ರೆ ನಮ್ಮ ಕಾರು ಬೈಕ್ಗಳು ಟ್ರಾಫಿಕ್ ನಲ್ಲಿ ಪದೇ ಪದೇ ಸ್ಟಾರ್ಟ್ ಸ್ಟಾಪ್ ಆಗ್ತಾ ಇರ್ತವೆ. ಈ ಕೋಲ್ಡ್ ಸ್ಟಾರ್ಟ್ ಟೈಮ್ ನಲ್ಲಿ ಇಂಜಿನ್ ಅಷ್ಟು ಬಿಸಿ ಆಗಿರಲ್ಲ. ಆಗ ಇಂಧನದಲ್ಲಿರೋ ನೀರು ಸರಿಯಾಗಿ ಆವಿಯಾಗದೆ ಸಿಲಿಂಡರ್ ಒಳಗಡೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇದರಿಂದ ಇಂಜಿನ್ ಮಿಸ್ಫೈರ್ ಆಗಿ ಆಫ್ ಆಗುತ್ತೆ. ಜೊತೆಗೆ ಒಳಗಡೆನೆ ತುಕ್ಕು ಹಿಡಿಬೋದು. ಇನ್ನೊಂದು ಕಾರಣ ಅಂದರೆ ಕಾರು ಬೈಕ್ನ ಸಣ್ಣ ಎಂಜಿನ್ ಜಾಗದಲ್ಲಿ ಈ ಯಂತ್ರವನ್ನು ಫಿಟ್ ಮಾಡೋದು ಕಷ್ಟ. ಎರಡನೇ ರಿಸ್ಕ್ ಏನು ಅಂದರೆ ಫೇಸ್ ಸೆಪರೇಷನ್. ಅಂದರೆ ಈ ಎಮಲ್ಷನ್ ಇಂಧನವನ್ನು ತಯಾರು ಮಾಡಿದ ತಕ್ಷಣ ಯೂಸ್ ಮಾಡಿಬಿಡ್ಬೇಕು. ಒಂದು ವೇಳೆ ಫ್ಯಾಕ್ಟ್ರಿ ಆಫ್ ಮಾಡಿ ಇಂಧನವನ್ನು ಹಾಗೆ ಟ್ಯಾಂಕ್ನಲ್ಲಿ ತಿಂಗಳುಗಟ್ಟಲೆ ಬಿಟ್ಟರೆ ಸ್ವಲ್ಪ ದಿನಗಳಾದ್ಮೇಲೆ ಎಣ್ಣೆ ಮತ್ತು ನೀರು ಮತ್ತೆ ಸೆಪರೇಟ್ ಆಗಿಬಿಡ್ತವೆ. ಆಗ ನೀರು ತಳದಲ್ಲಿ ನಿಂತು ಡೈರೆಕ್ಟ್ ಆಗಿ ಇಂಜಿನಿಗೆ ಹೋದರೆ ಯಂತ್ರ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಸ್ನೇಹಿತರೆ, ಒಟ್ಟಿನಲ್ಲಿ ಇದೊಂಥರ ಫ್ಯೂಚರ್ನ ಆಶಾಕಿರಣ ಅಂತ ಅನ್ಕೋಬಹುದು ನಾವು. ಹಾಗೂ ಪ್ರೆಸೆಂಟ್ನಲ್ಲೂ ಕೂಡ ಈ ಫ್ಯಾಕ್ಟ್ರಿಗಳಲ್ಲಿ ಹಡಗುಗಳಲ್ಲೆಲ್ಲ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ ಸ್ನೇಹಿತರೆ, ಯಾವುದೇ ಸ್ಯಾಲ್ರಿ ಸ್ಲಿಪ್ ಇಲ್ಲದೆ, ಕ್ರೆಡಿಟ್ ಸ್ಕೋರ್ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ಪಡೆಯೋಕೆ ಅಪಾರ್ಚುನಿಟಿ. ಅದರಿಂದ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗಿ ಹೆಲ್ದಿ ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಆಗೋದು ಮಾತ್ರ ಅಲ್ಲ, ರೂಪೇ ಕಾರ್ಡ್ ಆಗಿರೋದ್ರಿಂದ ಎಲ್ಲ ಕಡೆ UPI ಪೇಮೆಂಟ್ಗೂ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಆ್ಯಪ್ ಡೌನ್ಲೋಡ್ ಮಾಡೋದು ಫ್ರೀ ಇದೆ. ಕೆಲವೇ ಕ್ಲಿಕ್ಸಲ್ಲಿ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.